ಕೊಡಗಿನಲ್ಲಿ ರಂಗ ಚಟುವಟಿಕೆಗಳನ್ನು ಮತ್ತೆ ಸಕ್ರಿಯಗೊಳಿಸುವ ಪ್ರಯತ್ನವಾಗಿ ಸೃಷ್ಟಿ ಕಲ್ಚರಲ್ ಅಕಾಡೆಮಿ ವತಿಯಿಂದ ಸೋಮವಾರಪೇಟೆಯಲ್ಲಿ ವಾರಾಂತ್ಯದ ರಂಗಭೂಮಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಅಕಾಡೆಮಿಯ ಸ್ಥಾಪಕಿ ಹಾಗೂ ರಂಗಾಯಣದ ಪ್ರತಿಭೆ ರೂಪಾ ಮೋಹನ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾನು ಸೋಮವಾರಪೇಟೆಯ ಬೇಳೂರು ಮೂಲದವಳಾಗಿದ್ದು ಮೈಸೂರಿನಲ್ಲಿ ಸೃಷ್ಟಿ ಕಲ್ಚರಲ್ ಅಕಾಡೆಮಿಯನ್ನು ಸ್ಥಾಪಿಸಿಕೊಂಡು ರಂಗಕಲೆ, ಭರತನಾಟ್ಯದ ತರಬೇತಿಯನ್ನು ನೀಡುತ್ತಾ ಬಂದಿದ್ದೇನೆ. ಕೊಡಗಿನಲ್ಲಿ ರಂಗಕಲೆಯ ಬಗ್ಗೆ ಒಲವು ಮೂಡಿಸುವ ಉದ್ದೇಶದಿಂದ ತರಬೇತಿ ಕಾರ್ಯಕ್ರಮ ಆಯೋಜಿಸುತ್ತಿರುವುದಾಗಿ ಹೇಳಿದರು. ಸೋಮವಾರಪೇಟೆಯಲ್ಲಿ ಮುಂದಿನ ಜುಲೈಯಿಂದ ಜನವರಿವರೆಗೆ 6 ರಿಂದ 15 ವರ್ಷದೊಳಗಿನ ಮಕ್ಕಳ ವಿಭಾಗ ಮತ್ತು ಆ ವಯೋಮಿತಿಗೂ ಮೇಲ್ಪಟ್ಟವರ ಮತ್ತೊಂದು ವಿಭಾಗದಲ್ಲಿ ರಂಗ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ಈ ತರಬೇತಿ ಪ್ರತಿ ತಿಂಗಳ 2 ಶನಿವಾರ ಮತ್ತು 2 ಭಾನುವಾರ ಅಂದರೆ 4 ದಿನಗಳ ಕಾಲ ನಡೆಸಲು ಉದ್ದೇಶಿಸಲಾಗಿದೆ. ಇದರಲ್ಲಿ ಸ್ಥಳೀಯ ರಂಗ ಕಲಾವಿದರ ಸಹಕಾರದೊಂದಿಗೆ ಮಕ್ಕಳಿಗೆ ನಾಟಕ, ನೃತ್ಯ, ಹಾಡು ಹೀಗೆ ವಿವಿಧ ಪ್ರಕಾರಗಳಲ್ಲಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ತರಬೇತಿಯ ಅವಧಿಯಲ್ಲಿ ಒಂದು ಬೀದಿ ನಾಟಕ ಮತ್ತು ವೇದಿಕೆ ನಾಟಕವೊಂದನ್ನು ಮಾಡಿಸುವ ಇಚ್ಛೆ ಮತ್ತು ಗುರಿ ಹೊಂದಲಾಗಿದೆ. ರಂಗ ತರಬೇತಿಗೆ ಶುಲ್ಕವನ್ನು ನಿಗದಿಪಡಿಸಲಾಗುತ್ತದೆ. ಆಸಕ್ತಿ ಇರುವವರು ಮೊಬೈಲ್ ಸಂಖ್ಯೆ 8147599296 ಅಥವಾ 9880882854 ಅನ್ನು ಸಂಪರ್ಕಿಸಬಹುದೆಂದು ತಿಳಿಸಿದರು. ಇವತ್ತು ನಾನು ಇಲ್ಲಿ ಏನಂದರೆ ನನ್ನ 12-13 ವರ್ಷದ ಎಕ್ಸ್ಪೀರಿಯನ್ಸ್, ನನ್ನ ಸ್ವಂತ ಅಕಾಡೆಮಿನಲ್ಲಿ ನಾನು ಏನು ಫೀಲ್ ಮಾಡಿದೆ ಅದನ್ನು ಇಟ್ಕೊಂಡು ನಾನು ನಮ್ಮ ಸೋಮವಾರಪೇಟೆನಲ್ಲಿ ಅಂದರೆ ನಮ್ಮ ಕೊಡಗಿನಲ್ಲಿ ರಂಗಭೂಮಿ ತರಬೇತಿಯನ್ನು ಮಕ್ಕಳಿಗಾಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಹೀಗೆ ನಮ್ಮ ಎಲ್ಲ ಫ್ರೆಂಡ್ಸು ಕೂಡಿ ಮಾಡಬೇಕು ಅಂತ ಪ್ರಯತ್ನದಲ್ಲಿ. ಯಾಕೆ ಅಂತಂದರೆ ನಮ್ಮ ರಂಗಭೂಮಿ ನಮ್ಮನ್ನು ಅಷ್ಟು ಫ್ರೀಯಾಗಿ ಅಂದರೆ ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಆಮೇಲೆ ನಾವು ತುಂಬ ಸ್ವಾವಲಂಬಿಯಾಗಿ ನಾವು ಸಮಾಜದಲ್ಲಿ ಗುರುತಿಸ್ಕೊತೀವಿ. ಇದನ್ನೆಲ್ಲ ಇಟ್ಕೊಂಡು ನನಗೆ ಈಗ ನಮ್ಮ ಕೊಡಗಲ್ಲೂ ಈ ಥರದೊಂದು ಆಗಬೇಕು, ತರಬೇತಿ ಮಾಡಬೇಕು ಮಕ್ಕಳಿಗೆ. ನಮ್ಮ ಕೊಡಗಲ್ಲೂ ಒಂಥರ ರಂಗಭೂಮಿ ತರಬೇತಿಯಲ್ಲಿ ತೊಡಗಿಸ್ಕೊಂಡು ಮುಂದೆ ಬರಬೇಕು. ಬರೀ ಅಕಾಡೆಮಿಕಲ್ಲಿ ಮಾತ್ರ ಅಲ್ಲದೆ ಬೇರೆ ಸ್ಪೋರ್ಟ್ಸ್ ಅದಲ್ಲದೆ ರಂಗಭೂಮಿಯಾಗಿ ಇರಬೇಕು ಅನ್ನೋದು ನನ್ನ ಅತಿ ಆಸೆ ಕೂಡ. ಹಾಗಾಗಿ ನಮ್ಮ ಸ್ನೇಹಿತರನ್ನೆಲ್ಲ ಕೇಳ್ಕೊಂಡಾಗ ಅವರವರ ಎಕ್ಸ್ಪೀರಿಯನ್ಸ್, ಅವರು ಕೆಲವರು ರಂಗಾಯಣದಲ್ಲಿದ್ದಾರೆ, ವಿನ್ಯಾಸದಲ್ಲಿದ್ದಾರೆ, ಮತ್ತು LSD ಮಾಡಿದವರು ಕೂಡ ಇದ್ದಾರೆ ಇಲ್ಲಿ. ಹಾಗಾಗಿ ನಾವೆಲ್ಲ ಒಟ್ಟುಗೂಡಿ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ನಾವಿವಾಗ ಅಡ್ವರ್ಟೈಸ್ ಮಾಡ್ತಾ ಇದ್ದೀವಿ. ನಮಗೆ ಎಷ್ಟು ಸ್ಟ್ರೆಂತ್ ಬರುತ್ತೆ ಅಂತ ನೋಡಿಕೊಂಡು ನಾವು ಜಾಗನ ಫಿಕ್ಸ್ ಮಾಡಬೇಕು ಅಂತ ನೋಡಿದ್ವಿ. ನಮಗೆ ಐಡಿಯಾ ಇಲ್ಲ, ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಏನು ಅರಿವಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಪ್ಲೇಸ್ನ ನಾವು ಇಲ್ಲೇ ಮೆನ್ಷನ್ ಮಾಡ್ತಾ ಇದ್ದೀವಿ. ವಾರಾಂತ್ಯಗಳಲ್ಲಿ ಅಂದರೆ ಇದನ್ನು ನಾವು ಹಾಸನಲ್ಲಿ ಕೂಡ ಪ್ರಯತ್ನ ಮಾಡ್ತೇವೆ. ಹಾಸನಲ್ಲೂ ನಮಗೆ ನೀವು ಮಾಡಬೇಕು ಇಲ್ಲಿ ಬಂದು ಅಂತ. ಏಕೆಂದರೆ ಈಗ ನಾನು ಕಳೆದ ತಿಂಗಳಲ್ಲಿ ಜೈಲುಬೇಲಿ ಅಂತ ಹೇಳಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದೆ. ಇದಕ್ಕಿಂತ ಮುಂಚೆ ನಾನು ಜೀ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದ್ದೀನಿ. ಅದನ್ನು ಅಂದರೆ ನಾನು ಸುಚಿತ್ರ ಫಿಲ್ಮ್ ಸಿಟಿ ಅಂತ ಒಂದು ಶ್ರೇಷ್ಠ ಒಂದು ಥಿಯೇಟರ್ ಮತ್ತು ಸಿನಿಮಾ ಅಕಾಡೆಮಿ ಇದೆ ಇದರಲ್ಲಿ ಬೆಂಗಳೂರಿನಲ್ಲಿ. ಅಲ್ಲಿ ಒನ್ ಆಫ್ ದ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸುಮಾರು 13 ವರ್ಷದಿಂದ. ಅದ್ರ ಬೇಸ್ ಮೇಲೆ ಅಲ್ಲಿ ನಾನು ಪಡೆದಂಥ ಅನುಭವಗಳ ಮೇಲೆ ಮತ್ತು ಸಿನಿಮಾಗಳಲ್ಲಿ ಕೆಲಸ ಮಾಡಿರೋದ್ರಿಂದ ನಾನೇ ಸ್ವಂತ ಇವಾಗ ನನ್ನ ಬ್ಯಾನರಲ್ಲಿ ಸಿನಿಮಾ ಕೂಡ ಆಗಿದೆ, ಜೀನುಬೇಲಿ ಅಂತೇಳಿ. ಇದೇ ಆಗಸ್ಟಲ್ಲಿ ನಮ್ಮ ಅದು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಸೊ ಹಾಗಾಗಿ ಆವಾಗ ಇಲ್ಲಿ ನಾನು ಇಲ್ಲಿ ತಣ್ಣೀರಳದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸುಮಾರು ಜನ ಪೇರೆಂಟ್ಸ್ ಎಲ್ಲ ನೋಡಿಬಿಟ್ಟು, ಮೇಡಮ್ ಇಲ್ಲಿನೂ ನಮಗೆ ಈ ಥರದೊಂದು ಕ್ಲಾಸ್ ಮಾಡಿ ಅಂತ ಅವರೇ ಒಂದಿಟ್ಟು ಪೇರೆಂಟ್ಸ್ ಕೇಳ್ಕೊಂಡಿರೋದ್ರಿಂದ ಮತ್ತು ಅವರು ಆಸಕ್ತಿ ಇರೋದ್ರಿಂದ ಇಲ್ಲ ಇದು ಮಾಡಬೇಕು ಅಂತ ಹೇಳಿ ನಾವು ಮುಂದೆ ಹೊರಟಿದ್ದೀವಿ. ರಂಗ ತರಬೇತಿಗೆ ಕೈ ಜೋಡಿಸಿರುವ ಮೈಸೂರು ರಂಗಾಯಣದ ದೇವಜನ ಗೀತಾ ಮೋಂಟಡ್ಕ ಮಾತನಾಡಿ, ಕಳೆದ ಸುಮಾರು 28 ವರ್ಷಗಳಿಂದ ಮಕ್ಕಳಲ್ಲಿ ರಂಗಕಲೆಯ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ. ರಂಗಕಲೆ ಎನ್ನುವುದು ಮನುಷ್ಯ ಸಂಬಂಧಗಳ ಸೇತುವೆಯೇ ಆಗಿದೆ. ರಂಗಕಲೆಯ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಮತ್ತು ಅವರಲ್ಲಿನ ಪ್ರತಿಭೆಯನ್ನು ಹೊರಕೆಳೆದು ವ್ಯಕ್ತಿತ್ವವನ್ನು ರೂಪಿಸುವುದು ನಮ್ಮೆಲ್ಲರ ಉದ್ದೇಶವಾಗಿದೆ ಎಂದು ಹೇಳಿದರು.
ನಾನು ಮೈಸೂರಿನ ರಂಗಾಯಣದ ಮೊದಲಾಗಿ ಪ್ರಾರಂಭವಾದ ವಿ ಕಾರಂತರ ನೇರವಾದ ಶಿಷ್ಯರು. 37 ವರ್ಷದ ಅನುಭವ ರಂಗಾಯಣದಲ್ಲಿ. ಕಳೆದ ವರ್ಷ ನಿವೃತ್ತಿಯಾದವರು ನಾನು. ಇವರು ಈ ವಿಷಯವನ್ನು ನನಗೆ ಹೇಳಿದಾಗ, ಯಾಕಂದರೆ ಮಕ್ಕಳ ರಂಗ ತರಬೇತಿ ಮಾಡುವ ಆ ವಿಷಯದಲ್ಲಿ ನಾನು ಇದನ್ನು ಸುಮಾರು 25 ವರ್ಷದಲ್ಲಿ ಮಕ್ಕಳ ಜೊತೆಗೇ ನಾವು ಓಡಾಡ್ಕೊಂಡು ಕೆಲಸ ಮಾಡಿದವರು. ಒಂದು ನೃತ್ಯಕ್ಕೆ ಭಾಳ ಖುಷಿಯಾಗುತ್ತೆ ಮಕ್ಕಳ ಜೊತೆ ಕೆಲಸ ಮಾಡೋದಕ್ಕೆ. ನನ್ನ ಹೆಸರು ದೇವಜನ ಗೀತಾ ಮಂಡಳ್ಕರ್ ನನ್ನ ಹೆಸರು. ಹೀಗೆ ಈ ಥರ ಕೆಲಸಗಳನ್ನು ಮಾಡಬೇಕಾದಾಗ ಇವರು ಕೇಳ್ಕೊಂಡ ಇದರ ಮೇಲೆಗೆ ಈ ರಂಗಭೂಮಿ ಅಂತ, ಯಾಕಂದರೆ ನನ್ನ ವೃತ್ತಿನೇ ನಾನು ರಂಗಭೂಮಿಯನ್ನು ಸ್ವೀಕಾರ ಮಾಡಿಕೊಂಡ್ರು. ಸುಳ್ಯದಲ್ಲಿ ಓದಿದ್ದಾದ್ರೂ ಅಲ್ಲಿಯ ಕೆಲವು ಹವ್ಯಾಸ ತಂಡಗಳ ಜೊತೆ ನಾನು ಕೆಲಸ ಮಾಡಿದ್ದಾದ್ರೂ ಈ ಥರ ನನಗೆ ಗೊತ್ತಿರಲಿಲ್ಲ. ಆಗಿದ್ರೂ ಸರ್ಕಾರಿ ಕೆಲಸ ಮಡಿಕೇರಿಯಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆದವರು ತೂಕ ಮತ್ತು ಅಳತೆ ವಿಭಾಗದಲ್ಲಿ. ಅದಕ್ಕೆ ರಿಸೈನ್ ಮಾಡಿ ಇದಕ್ಕೆ ಕಾಲ್ಫರ್ ಮಾಡಿದ್ರು. ಕಾಲ್ಫರ್ ಮಾಡಿದ್ರೆ ಏನಂದರೆ, ಕಲಾವಿದರಾದ ನಿಮ್ಮನ್ನು ಆಯ್ಕೆ ಮಾಡಿ ಅಲ್ಲಿ ನಿಮ್ಮನ್ನು ಡಿಪಾರ್ಟ್ಮೆಂಟಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಲಾಗುವುದು ಅಂತ ನನಗೆ ಕೊಡ್ತಿರುವಂಥ ಸರ್ಟಿಫಿಕೇಟ್. ಇಲ್ಲ, ಕಲಿವಿಕೆಗೆ ಎಲ್ಲೋ ಹೋದ್ರೂ ಏನು ಕಷ್ಟ ಇಲ್ಲ ಅಂತ ಎಲ್ಲವನ್ನೂ ಬಿಟ್ಟು ಮೈಸೂರಿಗೆ ಬಂದು ರಂಗಭೂಮಿ ಕಲಿಬೇಕು ಅಂತ ಉತ್ಸಾಹದಿಂದ ಅಲ್ಲಿ ಬಂದೆ. ದೂರದ ಬಿಟ್ಟ ನುಣ್ಣಗೆ ಅನ್ನೋದು ಸತ್ಯ, ಅದರ ಅನುಭವ ಆಗೋದು ಹೌದು. ಹೆಣ್ಮಕ್ಳಿಗೆ ಬಹಳ ಕಷ್ಟ ಅನ್ನೋದು ಸತ್ಯ ರಂಗಭೂಮಿ. ಆದರೆ ಅದು ಕಲಿಸಿದ ಪಾಠ ಇದೆಯಲ್ಲ, ಬದುಕನ್ನು ಬದುಕಿಸಿದೆ. ಯಾಕಂದರೆ ಮನುಷ್ಯರ ನಡುವೆ ಒಂದು ಸಂಬಂಧದ ಅರ್ಥೈಸ್ತದೆ. ಸಂಬಂಧಗಳಿಗೆ ಭಾವನೆಗಳನ್ನು ಕೊಡುವಂಥ ಒಂದು ಸೇತುವೆ ಆಗಿರುತ್ತೆ. ಈ ಸತ್ಯವು ನನ್ನ ಸ್ವಂತ ಅನುಭವದಲ್ಲಿ ನಾನು ಕಂಡುಕೊಂಡೋಳು. ಅದನ್ನು ಗೊತ್ತಿಲ್ಲದಂಥ ಅದೆಷ್ಟೋ ಮನುಷ್ಯರುಗಳು ಈಗ ಇಬ್ಬರು ಚೆನ್ನಾಗಿರಲ್ಲ. ನಮ್ಮಲ್ಲಿ ಬರುವಂಥ ಒಂದು 25 ಜನರ ತಂಡ, 25 ಜನರ ಮನಸ್ಥಿತಿ ಬೇರೆ ಬೇರೆ. ಆ ಮನಸ್ಥಿತಿಗಳ ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಂತ ನಾವು ಬೆಳಿತೀವಲ್ವ, ಅಲ್ಲಿ ನನಗೆ ಬದುಕು ಹೇಗೆ ಬದುಕಬಹುದು ಅನ್ನೋ ಸತ್ಯವನ್ನು ರಂಗಭೂಮಿ ಕಲಿಸುತ್ತೆ. ಏನೂ ಅಲ್ಲ, ಕೈಗೆ ಬಂದು ಹಣ ಖಂಡಿತವಾಗೂ ರಂಗಭೂಮಿ ಕೊಡೋದಿಲ್ಲ. ಆದರೆ ಬದುಕಲ್ಲಿ ಹೇಗೆ, ಯಾವ ಸಂದರ್ಭ, ಯಾವ ಪರಿಸ್ಥಿತಿ, ಎಲ್ಲಿ ಹೇಗಿದ್ರು ನೀನು ಬದುಕಬಲ್ಲೆ ಅನ್ನುವ ಸತ್ಯವನ್ನು ರಂಗಭೂಮಿ ನನಗೆ ಕಲಿಸಿದೆ. ಯಾಕಂದರೆ ಜೀವಂತ ಉದಾಹರಣೆ, ಅದು ಬರೀ ಬಾಯಿ ಮಾತ್ರದಲ್ಲ, 37 ವರ್ಷಗಳ ಸತತ ಅನುಭವದ ಸತ್ಯವನ್ನು ನಿಮ್ಮದನ್ನು ಹೇಳ್ಕೊತಾ ಇದ್ದೀನಿ. ಬೇಕು ಬೇಡಗಳು, ನೋವುಗಳು, ನಲಿವುಗಳು, ಸುಖ ದುಃಖ ಎಲ್ಲವೂ ಇದ್ದದ್ದೇ. ಹೆಣ್ಮಕ್ಳಿಗಂತೂ ಈ ರಂಗಭೂಮಿ ಅಂತ ಇದರಲ್ಲಿ ನಟನೆ ಮಾಡ್ತು ಅಂತಂದರೆ ಏನು ಸ್ಟೇಜಲ್ಲಿ ಕುಳಿತೀಯ ನೀನು ಅಂತ ಕೇಳುವಂಥದ್ದು ಭಾಳಷ್ಟು ಜನರಿಂದ ಕೇಳಿಸ್ಕೊಂಡಿರ್ಬೋದು. ನಮ್ಮಲ್ಲಿರುವಂಥ ಶಕ್ತಿ, ನಮ್ಮಲ್ಲಿರುವ ಧೈರ್ಯ, ಒಂದು ಗುರಿ, ಒಂದು ಪ್ರಯತ್ನ ಇದೆ. ನನ್ನ ಮನಸ್ಸು ಬುದ್ಧಿ ಎರಡು ನಮ್ಮ ಕೈಯಲ್ಲಿದ್ದರೆ ಯಾವ ಅನ್ನುವ ನಾಲಿಗೆಗಳಿಗೆ ನಾವು ಆಹಾರ ಆಗೋದಿಲ್ಲ ಅನ್ನೋ ಸತ್ಯವನ್ನು ಕಂಡುಕೊಳ್ಳೋದು ಒಂದು ಹೆಣ್ಮಗಳಾಗಿ ನಾನು ಕಂಡುಕೊಂಡೆ. ಇಲ್ಲಿ ಈಗ ಮಾಡ್ತಿರೋದು ವಾರಾಂತ್ಯದ ರಂಗ ತರಬೇತಿ ಅಂತ, ಅದನ್ನು ಪ್ರಾರಂಭ ಮಾಡೋದಕ್ಕೆ ಇವರು ಹೊರಟಿದ್ದಾರೆ. ಅವರಿಗೂ ಬಹಳಷ್ಟು ಅನುಭವಗಳಿವೆ. ಮಕ್ಕಳ ಮನಸ್ಸು, ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಕಲಿಯುವುದರ ಜೊತೆಗೆ ಆ ಮಕ್ಕಳ ನೈತಿಕ ಇನ್ನೊಂದು ಮಾತು ಬಂದಿದೆ, ಸರ್ಕಾರದಿಂದ ಬಂದಿತ್ತು, ರಂಗಭೂಮಿಯ ಮುಖಾಂತರ ಶಿಕ್ಷಣ ಅಂತೇಳಿ. ಆ ರಂಗಭೂಮಿಯ ಮುಖಾಂತರ ಶಿಕ್ಷಣದಲ್ಲಿ ನಾವು ಅವರಿಗೆ, ನಮ್ಮ ರಂಗಾಟದಲ್ಲಿ ನಾವು ಅವರಿಗೆ ಹೇಳ್ಕೊಡ್ತಾ ಇದ್ವಿ. ಮಕ್ಕಳಿಗೆ ಪಾಠ ಗೀಟ ಪುಸ್ತಕ ಏನಿಲ್ಲ. ಆ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಅದೆಷ್ಟೋ ಜನ ಶ್ರೀಮಂತ ವರ್ಗದಿಂದ ಮಕ್ಕಳುಗಳು ಬಂದಿರ್ತಾರೆ, ಇನ್ನು ಕೆಲವು ಬಡ ಮಕ್ಕಳು ಬಂದಿರ್ತವೆ. ಆ ಬಡ ಮಕ್ಕಳಲ್ಲಿ ತುಂಬ ಟ್ಯಾಲೆಂಟ್ ಇರುತ್ತೆ. ಶ್ರೀಮಂತ ಮಕ್ಕಳ ಟ್ಯಾಲೆಂಟ್ ಇದ್ದು ಅವ್ರಿಗೆ ಅರಲ್ಲಿ ಸುಮ್ಮನೆ ಬಂದು ಕುತ್ಕೋತಾರೆ. ಈ ಮಕ್ಕಳು ಬರಲ್ಲ. ಆದರೆ ಆ ಮಕ್ಕಳಷ್ಟು ಸ್ಟ್ರಾಂಗ್ ಈ ಮಕ್ಕಳು ಇರೋದಿಲ್ಲ, ಇವರಷ್ಟು ಹಣ ಇವರಲ್ಲಿ ಇರೋದಿಲ್ಲ. ಈ ಮಕ್ಕಳ ಜೊತೆ ಕೂತ್ಕೋತವಲ್ಲ, ಆ ಮಕ್ಕಳು ಹೊಂದ್ಕೊಂಡು ಅವರ ಜೊತೆಗೇನೆ ಆಟ ಆಡ್ತಿದ್ದೀವಲ್ಲ, ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಜಿಲ್ಲೆಯ ಹಿರಿಯ ರಂಗಕರ್ಮಿ ಮಾದಿಟ್ರ ಬೆಳ್ಳೆಪ್ಪ ಮಾತನಾಡಿ, ಕೊಡಗಿನಲ್ಲಿ ಮತ್ತೆ ರಂಗ ಚಟುವಟಿಕೆಗಳಿಗೆ ಮರುಜೀವ ನೀಡುವ ನಿಟ್ಟಿನ ನಮ್ಮ ಈ ಪ್ರಯತ್ನಗಳಿಗೆ ಜಿಲ್ಲೆಯ ರಂಗಾಸಕ್ತರು, ರಂಗ ಕಲಾವಿದರು ಸಹಕರಿಸುವಂತೆ ಮನವಿ ಮಾಡಿದರು. ಆದರೆ ಮುಂದೆ ಬರಲಿಕ್ಕೆ ಬಹಳ ಹಿಂದೇಟಾಗ್ತಾ ಇದ್ದಾರೆ. ಅವ್ರನ್ನೂ ಕೂಡ ಸೆಳೆಯುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತೀವಿ. ಮತ್ತೆಲ್ಲೋ ಒಂದು ಕಡೆ ರಂಗಭೂಮಿ ತಂದಾಗ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ವರ್ಷಕ್ಕೆ ಒಂದು ಸಾರಿ ವಿನಾಸನ ತಂಡವನ್ನು ಕರೆಸಿ ನಾಟಕ ಪ್ರದರ್ಶನವನ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಅದು ಬಿಟ್ಟು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಒಂದು ತಿಂಗಳಿಗೊಂದಾಗಿರ್ಬೋದು ಅಥವಾ ಕೆಲವೊಂದು ಸಮಯಾಧಾರಿತ ಪ್ರಯತ್ನಗಳನ್ನು ಮಾಡಿಕೊಂಡು ನಾಟಕ ಕಲಿಸಿ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ನಿಟ್ಟಿನಲ್ಲಿ ನಾನು ಕೂಡ ಮಾತಾಡಿದ್ದೀನಿ. ಆ ನಿಟ್ಟಿನಲ್ಲಿ ನಾವು ಹೋಗ್ತೀವಿ. ಇದಕ್ಕೆ ಕೊಡಗಿನ ಜನತೆಯ ರಂಗಾಸಕ್ತರು ಬಹಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಇದು ರಂಗಾಸಕ್ತರು, ಸಮಾನ ಮನಸ್ಕರು ಯಾರಿದ್ದೀರಿ, ಅದಕ್ಕೆ ಈ ಒಂದು ನಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ಅವರು ಕೂಡ ನಮಗೆ ಸಾಥ್ ಕೊಟ್ಟು ಏನು ನಾವು ರಂಗ ಚಟುವಟಿಕೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಜೀವ ತುಂಬಬೇಕು ಅಂತ ಈ ಪತ್ರಿಕಾ ಗೋಷ್ಠಿಯ ಮೂಲಕ ಕೊಡಗು ಜಿಲ್ಲೆಯ ರಂಗಾಸಕ್ತರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಿರುತೆರೆಯ ನಟ ರಂಗ ಕಲಾವಿದ ನೆರವಂಡ ಉಮೇಶ್ ಮಾತನಾಡಿ,
ದೇಶ, ಭಾಷೆ, ಧರ್ಮಗಳನ್ನು ಮೀರಿದ ಮನುಷ್ಯ ಸಂಬಂಧಗಳನ್ನು ಎತ್ತಿ ಹಿಡಿಯುವಲ್ಲಿ ರಂಗಕಲೆ ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ರಂಗ ತರಬೇತಿ ನಡೆಸಿ ಮಕ್ಕಳಲ್ಲಿ ರಂಗಭೂಮಿಯತ್ತ ಆಸಕ್ತಿ ಮೂಡಿಸುವ ಪ್ರಯತ್ನಕ್ಕೆ ಮುಂದಾಗಿರುವುದಾಗಿ ಹೇಳಿದರು. ಕೆಲವು ದಿವಸಗಳ ಹಿಂದೆ ರೂಪ ಅವರು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಕೊಡಗಿನಲ್ಲಿ ರಂಗಭೂಮಿ ಚಟುವಟಿಕೆಯನ್ನು ಮಾಡಬೇಕು, ನೀವು ನಮ್ಮ ಜೊತೆ ಇರಬೇಕು ಅಂತ ಹೇಳಿದಾಗ ತುಂಬ ಸಂತೋಷ. ಬಹುಶಃ ಶಾಲಾ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲಿ ರಂಗಭೂಮಿಯನ್ನು ಅಪಾರವಾಗಿ ಪ್ರೀತಿಸುತ್ತಾ ಬೆಳೆದು ಆಕಸ್ಮಿಕವಾಗಿ ಕಿರುತೆರೆಯ ನಟನಾಗಿ ಒಂದು ಹವ್ಯಾಸಿ ಕಲಾವಿದನಾಗಿ ಸಾಕಷ್ಟು ನೆಮ್ಮದಿಯ ಮತ್ತು ಸಂತೋಷದ ಕ್ಷಣಗಳನ್ನು ಅನುಭವಿಸುವುದು ಆಕ್ಷೇಪ. ಬಹುಶಃ ಕೊಡಗಿನಲ್ಲಿ ವಾತಾವರಣ ನಿಮಗೆ ಗೊತ್ತಿದೆ. ಅಂತ ಒಂದು ಮಕ್ಕಳ ಮನಸ್ಸು ಕಲುಷಿತವಾಗಿರುವಂಥದ್ದು, ಯಾವುದಾವುದೇ ವರ್ಗ, ದೇಶ, ಭಾಷೆ, ಧರ್ಮ ಅಂತೇಳಿ ಬೇರೆ ಬೇರೆ ಚಿಂತನೆ ಇರುವಂಥ ಒಂದು ಸಂದರ್ಭದಲ್ಲಿ ಈ ಪುಟಾಣಿಗಳ ದೇವರಂಥ ಮನಸ್ಸುಗಳನ್ನು ಜೊತೆ ಸೇರಿಸಿ ಅವರಲ್ಲಿ ಏನಿದೆ ಭೇದ ಭಾವನೆಗಳು ಅದನ್ನೆಲ್ಲ ತೊಳೆದು ಮನುಷ್ಯತ್ವದ ಸಂಬಂಧವನ್ನು ಎತ್ತಿ ಹಿಡಿಯುವಂಥ ಒಂದು ರಂಗಭೂಮಿಯಲ್ಲಿ ಅವ್ರನ್ನ ತಯಾರಿ ಮಾಡಬೇಕು ಅಂತ ನನಗೂ ಒಂದು ಕನಸಿತ್ತು. ಬಹುಶಃ ಅದು ರೂಪಾರವರು ಹೇಳಿದಾಗ ಅವ್ರ ಜೊತೆಗೆ ನಾನು ಸೇರಿ ನನ್ನಿಂದ ಏನಾಗುತ್ತೆ ಆ ಸಹಾಯವನ್ನು ಮಾಡೋದರ ಮುಖಾಂತರ ಒಂದು ಬಲಿಷ್ಠವಾದಂತಹ ಒಂದು ತಂಡವನ್ನು ಕಟ್ಟಿ ಕೊಡಗಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಪುಟಾಣಿ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಅವರಿಂದ ಪ್ರದರ್ಶನ ಮಾಡಿ ಕೊಡಗಿನಲ್ಲೂ ಸಹ ಪ್ರತಿಭೆಗಳಿವೆ ಅನ್ನೋದನ್ನ ಜಗತ್ತಿಗೆ ತೋರಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಸಂಘಟಿತರಾಗಿದ್ದೇವೆ. ರಂಗ ಕಲಾವಿದ ಕುಶಲನಗರದ ರವಿ ಅತ್ತಾವರ್ ಅವರು ಮಾತನಾಡಿ, ಶಿಕ್ಷಣವೆನ್ನುವುದು ಇಂದು ಪರೀಕ್ಷೆ ಬರೆದು ಅಂಕ ಗಳಿಸುವುದಕ್ಕಷ್ಟೇ ಸೀಮಿತವಾಗಿದೆ. ನಿಜಕ್ಕಾದರೆ ಶಿಕ್ಷಣವೆನ್ನುವುದು ವ್ಯಕ್ತಿತ್ವ ವಿಕಸನದ ಮಾರ್ಗವಾಗಿದೆ. ಇದನ್ನು ರಂಗ ಶಿಕ್ಷಣದ ಮೂಲಕ ಮಕ್ಕಳಿಗೆ ತಿಳಿಸುವ ಪ್ರಯತ್ನ ತರಬೇತಿಯ ಮೂಲಕ ನಡೆಯಲಿದೆ ಎಂದರು. ಶಾಲಾ ರಂಗ ವಿಕಾಸ ಯೋಜನೆಯಲ್ಲಿ 3 ವರ್ಷದಿಂದ ಒಂದು ಶಾಲೆಯಲ್ಲಿ ಕುಶಲನಗರ ಸಮೀಪ ಮಿಳಿಂದ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ರಂಗ ಶಿಕ್ಷಕ. ಮಕ್ಕಳಿಗೆ ಏನನ್ನು ಕಲಿಸ್ಬೇಕು ಅದು ಗೊತ್ತಿಲ್ಲ, ಏನು ಹೇಳ್ಕೊಡ್ಬೇಕು, ಏನನ್ನು ಕಲಿಸ್ಬೋದು ಅಂದರೆ ಈ ಹಣ್ಣು ತಿಂದರೆ ಅದ್ರ ರುಚಿ ಹಿಂಗಿರುತ್ತೆ, ಮಣ್ಣು ಮುಟ್ಟಿದ್ರೆ ಅದರ ಟೆಕ್ಸ್ಚರ್ ಹಿಂಗಿರುತ್ತೆ, ಇಷ್ಟನ್ನು ಕಲಿಸ್ಬೋದು. ಸತ್ತಾಗಳ ಹಿಂಗೆ ಅಂತ ಹೇಳ್ಕೊಡ್ಬೇಕು ಪ್ರತಿಯೊಂದು ಮಕ್ಕಳಿಗೆ. ಸೊ ಈ ರೀತಿಯ ಶಿಕ್ಷಣ ಇವತ್ತು ಯಾವ ರೀತಿ ಇದೆ ಅಂದರೆ ಅದು ಎಕ್ಸಾಮಿಗೆ ಮತ್ತೆ ರಿಸಲ್ಟ್ ಇದರ ಹಿಂದೆ ಬಿದ್ದಿದೆ. ಅದರ ನಿಜವಾಗ್ಲೂ ಶಿಕ್ಷಣ ಅಂತ ಏನು ಅಂದರೆ ಮಕ್ಕಳ ವ್ಯಕ್ತಿ ವಿಕಸನ ಆಗಬೇಕು. ಅದಾಗೋದಲ್ಲಿ ಬರೀ ಶಿಕ್ಷಣದಿಂದ ಆಗತ್ತಾ? ಅದು ಇವತ್ತಿನ ಪ್ರಶ್ನೆ. ಅದಕ್ಕೆ ಶಿಕ್ಷಣದಲ್ಲಿ ರಂಗಭೂಮಿ ಇದ್ರೆ ರಂಗಭೂಮಿಯಿಂದ ವ್ಯಕ್ತಿ ವಿಕಸನಕ್ಕೆ ಮಕ್ಕಳಿಗೆ ಬೇಕಾದಂತಹ ವಸ್ತುಗಳನ್ನು ನೀಡಲಿಕ್ಕೆ ಸಾಧ್ಯ ಇದೆ. ಈಗ 3 ವರ್ಷಗಳಿಂದ ನನಗೆ ಸಿಕ್ಕ ಅನುಭವ, ನಿಜಕ್ಕೂ ಮಕ್ಕಳಿಗೆ ರಂಗಭೂಮಿ ಬೇಕು ಶಿಕ್ಷಣ. ಈ ನಮ್ಮ ರಂಗಭೂಮಿಯಲ್ಲಿ ಹೇಳ್ತಿದ್ವಿ ಯಾವ ರೀತಿ ತರಗತಿಗಳಲ್ಲಿ ಹಾಡು ಹೇಳ್ಕೊಡ್ತೀವಿ, ಮತ್ತೆ ಆ ಆಕ್ಟಿವಿಟೀಸ್ ಮುಖಾಂತರ ಅವ್ರು ಇನ್ವಾಲ್ವ್ ಮಾಡ್ಕೊಡ್ತೀವಿ, ಅವ್ರಿಗೆ ಬೇಕಾದ ಕ್ಲಾಸ್ಗಳನ್ನು. ಎಕ್ಸಾಂಪಲ್, ಈಗ ಒಂದು ವಿಚಾರನ ಖೋ ಕಲಿತೀವಿ ಮೇಡಮ್ ಒಳ್ಳೇದಲ್ಲ ಹಿಂಗೆ ಬಾಯಿ ಮಾತಾಡಿ ಹೇಳ್ತೀವಿ, ಮಕ್ಕಳಿಗೆ ಎಷ್ಟು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದನ್ನೇ ನಾವು ಥಿಯೇಟ್ರಿಕ್ ಆಗಿ